ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಾಗಲಕೋಟೆ ಜಿಲ್ಲೆಗೆ ಕೊಡಬೇಕು. ಅದರಲ್ಲಿ ಒಂದು ನಮ್ಮ ವಿಜಯಾನಂದ ಕಾಶ್ಯಪ್ನವ್ರಿಗೆ ಕಂಪಲ್ಸರಿ ಕೊಡಬೇಕಂತ ನಾನು ಇಲ್ಲಿ ಹಕ್ಕು ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಬಲಿಜಿಗೆ ಇರ್ಬೋದು, ಜಂಗಮ ಸಮಾಜ ಇರ್ಬೋದು, ಯಾವುದೇ ವೀರಶೈವ ಲಿಂಗಾಯತ ಸಮಾಜಕ್ಕೆ ಕಳೆದ 25 ವರ್ಷಗಳಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಲಿಂಗಾಯತರಿಗೆ ಮಂತ್ರಿ ಸ್ಥಾನದ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಮೊದಲೇ ಹಕ್ಕು ಒತ್ತಾಯ ಲಿಂಗಾಯತರಿಗೆ ಕೊಡಬೇಕಂದ್ರೆ ಲಿಂಗಾಯತರಿಗೆ ಕೊಟ್ಟರೆ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರು ಕೊಡಬೇಕು. ಅದೇ ರೀತಿ ಯುವ ಮುಖಂಡರಿಗೆ ಕೊಡೋದಾದರೂ ಯುವ ಮುಖಂಡರ ಸಾಲಿನಲ್ಲಿ ಪ್ರಥಮವಾಗಿ ನಮ್ಮ ವಿಜಯಾನಂದ ಕಾಶ್ಯಪ್ನವರೇ ಬರ್ತಾರೆ. ಇನ್ನು ಮಾಸ್ ಲೀಡರ್ ಬರಬೇಕಂದ್ರೆ ನಮ್ಮ ಜಿಲ್ಲೆಯ ಮಾಸ್ ಲೀಡರ್ ಯಾರಂದ್ರೆ ವಿಜಯಾನಂದ ಕಾಶ್ಯಪ್ನವರು. ಯಾಕಂದ್ರೆ ಯಾವುದೇ ಊರಲ್ಲಿ ಹೋಗಿ ನಿಂತರು ವಿಜಯಾನಂದ ಕಾಶ್ಯಪ್ನವ್ರು ಬರ್ತಾರಂದ್ರೆ ತಂಡೋಪತಂಡವಾಗಿ ಯುವಕರು ಬರ್ತಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಇರಬೇಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂದಿನ 2028ರಲ್ಲಿ ಮತ್ತೆ 7ಕ್ಕೆ 7 ಸ್ಥಾನ ಮತ್ತು ಲೋಕಸಭಾ ಸ್ಥಾನ ಚುನಾವಣೆ ಗೆಲ್ಲಬೇಕಂದ್ರೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ಮಂತ್ರಿ ಸ್ಥಾನ ನೀಡಬೇಕಂತೇಳಿ ನಾನು ಇಲ್ಲಿ ಹಕ್ಕೊತ್ತಾಯ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿ ನನ್ನ 2 ಮಾತುಗಳನ್ನು